ಇವಾಗ ಇಲ್ಲಿ ಆಲ್ಮೋಸ್ಟ್ ತುಂಬಾ ಮಕ್ಕಳು ಈ ಕ್ವಶನ್ ರಾಂಗ್ ಮಾಡಿರ್ತೀರಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ಮೋಸ್ಟ್ ಯಾಕೆ ಮಕ್ಕಳು ರಾಂಗ್ ಮಾಡ್ತಾರೆ ಅಂದ್ರೆ, ಇದು ನಿಮಗೆ ಮಾಡೆಲ್ ಪೇಪರ್ ಅಲ್ಲಿ ಈ ತರ ಕ್ವಶನ್ ಇದೆ. ABCD is a parallelogram. ಸರಿ, ABCD is a parallelogram and E is a point on BC. E is a point on BC. ಸರಿ, BC ಮೇಲೆ ಒಂದು ಪಾಯಿಂಟ್ ಇದೆ E ಅನ್ನೋದು. AE ಮತ್ತೆ DC ನ ಪ್ರೊಡ್ಯೂಸ್ ಮಾಡಿದಾಗ, AE ನ ಇನ್ನ ಫರ್ದರ್ ಪ್ರೊಡ್ಯೂಸ್ ಮಾಡಿದಾಗ ಪಾಯಿಂಟ್ F ಹತ್ರ ಮೀಟ್ ಆಗುತ್ತೆ ಅಂಡ್ DC ನ ಕರೆಕ್ಟ್ ರಿಲೇಷನ್ ಹುಡುಕ್ಬೇಕು. ಇಲ್ಲಿ ಕರೆಕ್ಟ್ ರಿಲೇಷನ್ ನೋಡಿ, ಇಲ್ಲಿ ನೀವು ತುಂಬಾ ಪಾಸಿಬಿಲಿಟೀಸ್ ಇದೆ. ನೀವು ಇಲ್ಲಿ BPT ಅಪ್ಲೈ ಮಾಡ್ಬೋದು, ಬಿಕಾಸ್ ದಿಸ್ ಇಸ್ ಪ್ಯಾರಲಲ್ ಟು ದಿಸ್, ಅಥವಾ ಯಾವ್ದಾದ್ರು ಒಂದು ಎರಡು ಟ್ರಯಾಂಗಲ್ ನ ಸಿಮಿಲರ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಯಾವ ಟ್ರಯಾಂಗಲ್ ನ ಸಿಮಿಲರ್ ಮಾಡಬೇಕು ಗೊತ್ತಾ, ಅಂದ್ರೆ ಬೆಸ್ಟ್ ಆಪ್ಷನ್ ಬರ್ಬೇಕಂದ್ರೆ ಇಲ್ಲಿ ನೋಡಿ, ಎಲ್ಲಾ ಆಪ್ಷನ್ ನೋಡಿ AB ಇದೆ, AB ಇದೆ, ಅರ್ಥ ಆಗ್ತಾ ಇದೆಯಾ? ಇಲ್ಲೂ ಕೂಡ AB ಇದೆ ಅಂಡ್ ಇಲ್ಲಿ FD ಇದೆ, BE ಇದೆ. ಓಕೆ, ಆಲ್ಮೋಸ್ಟ್ AB FD BE ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. AB ಎಲ್ಲಿದೆ? ಇದು AB. ಅಂದ್ರೆ ಈ ಸೈಡ್ ತಗೊಂಡು ಒಂದು ಟ್ರಯಾಂಗಲ್ ಮಾಡ್ಕೋಬೇಕು. ಅಂದ್ರೆ ಈ ಸೈಡ್ ಜೊತೆ ಮಾಡ್ಕೊಂತೀರಾ ಅಂದ್ರೆ ನಿಮಗೆ ಈ ಟ್ರಯಾಂಗಲ್ ಅನ್ಸುತ್ತೆ. ಯಾವ್ದು? ದಿಸ್ ಒನ್. ಈ ಟ್ರಯಾಂಗಲ್ ನೋಡಿ, ಯಾವ್ದು? ಇನ್ ಟ್ರಯಾಂಗಲ್ ABE, ಸರಿನಾ? ಅಂಡ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಯಾವ್ದಂದ್ರೆ ನೋಡಿ, ನಿಮಗೆ FD ಬೇಕು. F ಇಂದ D ಅಂದ್ರೆ ನೋಡಿ, F ಇಂದ ಟೋಟಲ್ ಇಲ್ಲಿವರೆಗೂ D ಅಂದ್ರೆ FD, ಸರಿನಾ? ಅಂಡ್ ಇನ್ನೊಂದೇನಿದೆ BE. ಓಕೆ, B ಅಂದ್ರೆ ಇದಾಗೋಯ್ತು ಬಿಡಿ. ಇನ್ನೊಂದು EC ಅಂದ್ರೆ ಇದು ಇಲ್ಲಿ ಬರ್ತಾ ಇದೆ EC. ಅಂದ್ರೆ ಮೇ ಬಿ ಬೇಸಿಕಲಿ ಅನ್ನಿಸ್ತಾ ಇದೆ ನಮಗೆ ಈ ಟ್ರಯಾಂಗಲ್ ತಗೋಬೇಕು, ಟೋಟಲ್ ಲಾರ್ಜರ್ ಟ್ರಯಾಂಗಲ್ ಇದು. ಕಂಪ್ಲೀಟ್ ಟ್ರಯಾಂಗಲ್ ನೋಡಿ, ಇನ್ ಟ್ರಯಾಂಗಲ್ ಯಾವ್ದು ಏನಂತ ಹೇಳ್ಬೋದು ಅಂದ್ರೆ ADF ಅಂತ ಹೇಳ್ಬೋದಾ? ADF ನೋಡಿ, ಇದೆರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಸಿಮಿಲರ್ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ ಅಂದ್ರೆ, ಮಿನಿಮಮ್ ಎರಡು ಆಂಗಲ್ ಈಕ್ವಲ್ ಬರಬೇಕು, ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್. ಯಾವ್ದಕ್ಕೆ ಈಕ್ವಲ್ ಅಂದ್ರೆ, ಇಲ್ಲಿ ನೋಡಿ, ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗುತ್ತೆ. ಬ್ಲ್ಯಾಕ್ ಒಂದು ತಗೊಂತೀನಿ. ಇಲ್ಲಿ D ಬಂದು B ಗೆ ಈಕ್ವಲ್ ಆಗುತ್ತೆ. D ಬಂದು ಯಾವ್ದು? B ಗೆ. ಅಂದ್ರೆ ಈ ಟ್ರಯಾಂಗಲ್ ಅಲ್ಲಿ B ಬಂದು, ಈ ಟ್ರಯಾಂಗಲ್ ಅಲ್ಲಿ ನಿಮ್ಗೆ B ಬಂದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಆಂಗಲ್ D ಗೆ, ದಟ್ ಲಾರ್ಜರ್ ಟ್ರಯಾಂಗಲ್ ಅಲ್ಲಿ. ಅಂಡ್ ಇನ್ನೊಂದು ಆಂಗಲ್ ಬೇಕು. ಇನ್ನೊಂದು ಆಂಗಲ್ ನಿಮ್ಗೆ ಹೆಂಗ್ ಸಿಗುತ್ತೆ ಅಂದ್ರೆ, ಇನ್ನೊಂದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ದಿಸ್ F ಇನ್ ದಿಸ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು A ಇನ್ ದಿಸ್ ಟ್ರಯಾಂಗಲ್. ಅದ್ಯಾಕೆ ಸರ್ ಅಂದ್ರೆ, ಬಿಕಾಸ್ ಆಲ್ಟರ್ನೇಟ್ ಇಂಟೀರಿಯರ್. ಪ್ಯಾರಲೋಗ್ರಾಮ್ ಅಂದ್ರೆ ದಿಸ್ ಸೈಡ್ ವಿಲ್ ಬಿ ಪ್ಯಾರಲಲ್ ಟು ದಿಸ್ ಒನ್, ಅಂಡ್ ಇದನ್ನ ಟ್ರಾನ್ಸ್ಫರ್ಸಲ್ ಅಂತ ತಗೊಂಡ್ರೆ ಆಲ್ಟರ್ನೇಟ್ ಇಂಟೀರಿಯರ್ Z ಶೇಪ್ ಅಲ್ಲಿ ಬರ್ತಾ ಇದೆ. ಸೊ ದೇರ್ ಫೋರ್ ಇದನ್ನು ಕೂಡ ಬರ್ದ್ಬೋಣ. ಅಂದ್ರೆ ಇಲ್ಲಿ ನಾವು ತಗೊಂಡಿರೋದು ಫಸ್ಟ್ ಸ್ಮಾಲರ್ ಅಲ್ವಾ? ಸೊ A ಬಂದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಆ ಟ್ರಯಾಂಗಲ್ ಅಲ್ಲಿ F. ಸೊ ದೇರ್ ಫೋರ್ ಕನ್ಕ್ಲೂಡ್ ಮಾಡ್ಬಿಡಿ ಏನಂತ, ಟ್ರಯಾಂಗಲ್ A ಅಂಡ್ ಇಲ್ಲಿ ಟ್ರಯಾಂಗಲ್ ಬರ್ದಿ A ಪ್ಲೇಸ್ ಅಲ್ಲಿ F ಬರೀರಿ. A is corresponding to F and B is corresponding to D and remaining ಯಾವ್ದಿದೆ? ಇಲ್ಲಿ E ಇದೆ and ಇಲ್ಲಿ ರಿಮೈನಿಂಗ್ ಇರೋದು A ಇದೆ. ಈ ತರ ಪ್ರಾಪರ್ ಆಗಿ ಬರ್ದ್ಬಿಟ್ರೆ ಸಿಮಿಲರ್ ಅಂತ ಹಾಕ್ಬಿಟ್ಟು ಬೈ ಆಂಗಲ್ ಕ್ರೈಟೇರಿಯಾ ಅಂದ್ರೆ ಇದನ್ನ ಪ್ರೆಸೆಂಟ್ ಮಾಡೋದು ಹೇಳ್ಕೊಡ್ತಾ ಇದೀನಿ ಅಷ್ಟೇ. 1 ಮಾರ್ಕ್ ಅಲ್ಲಿ ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಹೆಂಗೆ ಅಂತ ಹೇಳ್ಕೊಡ್ತಾ ಇದೀನಿ. ಈಗ ರೇಷಿಯೋಸ್ ಬರೀರಪ್ಪ. AB upon FD that will be equal to BE upon DA ಅಥವಾ AD. ನೋಡಿ, ಇಲ್ಲೇ ಇದೆರಡು ರೇಷಿಯೋ ಬರ್ದಿದ ತಕ್ಷಣ ನಿಮ್ಗೆ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ ನೋಡಿ. ಆಪ್ಷನ್ B, AB by FD equal to BE by AD. ಸೊ ಆಪ್ಷನ್ B is correct.